ಎಸ್, ಈ ವಿಮಾನ ದುರಂತದಲ್ಲಿ ರಾಜಕೀಯ ಪಿತೂರಿಯನ್ನು ನಿರಾಕರಿಸುವಂತಿಲ್ಲ ಅಂತ ಹೇಳಿ ವಿಮಾನ ದುರಂತದ ಬಗ್ಗೆ ತನಿಖೆ ನಡೆಸುವಂತೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಆಗ್ರಹಿಸಿದ್ದಾರೆ. ಇಷ್ಟೆಲ್ಲ ಡಿಸ್ಕಷನ್ಗಳ ನಡುವೆ ಈಗ ರಾಜಕೀಯ ವಿಚಾರ ಕೂಡ ಬರ್ತಾ ಇದೆ. ಸುಪ್ರೀಂ ಮೇಲ್ವಿಚಾರಣೆಯಲ್ಲಿ ದುರಂತದ ಬಗ್ಗೆ ತನಿಖೆಯಾಗಲಿ ಅಂತ ಮಮತಾ ಬ್ಯಾನರ್ಜಿ ಆಗ್ರಹಿಸಿದ್ದಾರೆ. There is no safety and security of the people of this country, even the political leaders. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today, I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased. And really it's a great loss for the country. There is no... ನೋಡಿ, ಇದು ಮಮತಾ ಬ್ಯಾನರ್ಜಿಯವರು. ಈಗ ತನಿಖೆ ಆಗುತ್ತೆ, ತನಿಖೆ ಆದಮೇಲೆ ಸತ್ಯಾಂಶ ಬರಬೇಕು, ಬಂದಾದಮೇಲೆ ಏನು ಅಂದರೆ ಈಗ ಒಂದು ಉನ್ನತ ಮಟ್ಟದ ತನಿಖೆ ಆಗುವಂಥದ್ದು ನಿಶ್ಚಿತ. ಆದರೆ ಯಾವುದೂ ಕೂಡ ಬರದೇ ದೇವರೇ ಅಂತ ಇನ್ನೂ ಈಗ ತಂಡ ಬಂದಿದೆ ಅದು ನೋಡಲಿಕ್ಕೆ. ಆವಾಗಲೇ ನಾಯಕರುಗಳು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರಲ್ಲ, ಯಾವ ಸಂದೇಶ ರವಾನೆ ಆಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ರೀತಿ ಸಮಾಜಕ್ಕೆ ತಪ್ಪು ಸಂದೇಶಗಳು ರವಾನೆ ಆಗಿಬಿಟ್ರೆ ಅದರ ಪರಿಣಾಮ ಇದೆಯಲ್ಲ, ಭಾಳ ಕೆಟ್ಟ ಪರಿಣಾಮ ಬೀರಿಬಿಡುತ್ತೆ. ಇದು ವೀರಕುಮಾರ್ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ವೀರಕುಮಾರ್ ಪಾಟೀಲ್ರೇ, ನಾನು ಆಗಲೇ ಕೇಳಿದೆ, ಧ್ವನಿ ಕೇಳ್ತಾ ಇರಲಿಲ್ಲ. ಈಗ ಧ್ವನಿ ಕೇಳ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಸ್ನೇಹಿತರನ್ನು ಕಳ್ಕೊಂಡಿದ್ದೀರಿ, ಸಮಾಜಕ್ಕೊಂದು ದೊಡ್ಡ ನಷ್ಟ. ಏನಂತೀರಿ ಸರ್? समाज का अंदर ರೈತಾಪಿ ವರ್ಗಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ ಸರ್. ಈ ಅಜಿತ್ ಪವಾರ್ ಸಾಹೇಬರು ದಾದಾ ರೈತರ ಸಲುವಾಗಿ ಸಾಕಷ್ಟು ದುಡ್ದವರು, ಸಾಕಷ್ಟು ಅವ್ರದ್ದು ಪ್ಲ್ಯಾನ್ಸ್ ಆಗಲಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ದಲ್ಲಿ ನಮ್ಮದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕೂಡಿ ಒಂದು ಪ್ರಾಜೆಕ್ಟ್ ಇದೆ, ದೂದ್ಗಂಗಾ ಪ್ರಾಜೆಕ್ಟ್. ಆ ದೂದ್ಗಂಗಾ ಪ್ರಾಜೆಕ್ಟ್ದು ನೀರ ನಮ್ಮ ಚಿಕ್ಕೋಡಿ ತಾಲೂಕು ಆಗಲಿ ಹುಕ್ಕೇರಿ ತಾಲೂಕು ಆಗಲಿ ಅಲ್ಲಿ ಬರ್ತಾವೆ. ಅದು ಅಗ್ರಿಮೆಂಟ್ ಸರಿ ಇಲ್ಲಾಗಿತ್ತು. ಈ ಅಜಿತ್ ಪವಾರ್ ಸಾಹೇಬರು ದಾದಾ ಅವರು ಇರಿಗೇಷನ್ ಮಿನಿಸ್ಟರ್ ಇದ್ದರು. ಇಲ್ಲಿ SM ಕೃಷ್ಣ ಸಾಹೇಬ್ರ ನಮ್ಮ CM ಇದ್ದರು. HK ಪಾಟೀಲ್ ಇರಿಗೇಷನ್ ಮಿನಿಸ್ಟರ್ ಇದ್ದರು. ವಿಲಾಸರಾವ್ ದೇಶಮುಖ್ ಸಾಹೇಬ್ರು ಅಲ್ಲಿ CM ಇದ್ದರು. ಇವ್ರಿಗೆಲ್ಲರಿಗೆ ಜಾಯಿಂಟ್ ಮಾಡಿ ಒಂದು ಪ್ರಾಜೆಕ್ಟ್ ಅಗ್ರಿಮೆಂಟ್ ಕಂಪ್ಲೀಟ್ ಮಾಡಿದವರು ಅಂದ್ರೆ ಅಜಿತ್ ಪವಾರ್. ಈ ಅಜಿತ್ ದಾದಾ ಪವರ್ ಕಂಪ್ಲೀಟ್ ಮಾಡಿದ್ಮ್ಯಾಗ ಒಂದು 7,000 ಎಕರೆ ನಮ್ಮ ಭಾಗದಲ್ಲಿ ಚಿಕ್ಕೋಡಿ ಆಗಲಿ ನಿಪ್ಪಾಣಿ ಆಗಲಿ ಅಪ್ ಟು ವಿಜಾಪುರ್ ಅವು ನೀರು ಹೋಗ್ತಾವೆ. ಆ ಥರದ ಕ್ರೆಡಿಟ್, ಆ ಥರದ ಆಶೀರ್ವಾದ ನಮ್ಮ ಅಜಿತ್ ದಾದಾ ಅವ್ರದ್ದು ಇದೆ. ಮತ್ತು ಅಜಿತ್ ದಾದಾ ಅವ್ರಿಗೆ ನಾವು ಮರೆಯೋಕ್ಕೆ ಶಕ್ಕಿಲ್ಲ ಲೈಫ್ ಲಾಂಗ್. ಯಾಕಂದ್ರೆ ಅವ್ರು ಇಲ್ಲಾಗ್ತಿದ್ರೆ ಬಹುಶಃ ಈ ಅಗ್ರಿಮೆಂಟ್ ಆಗಲಿ ಈ ನೀರಾಗಲಿ ನಮ್ಮ ಭಾಗದಾಗ ಬರೋಲಾಗ್ತಿತ್ತು. ನೀವು ಮಂತ್ರಿ ಆದಂಥ ಸಂದರ್ಭದಲ್ಲಿ ನೀವು ಗೆದ್ದು ಬಂದಿರಲ್ಲ ಚುನಾವಣೆ, ಆ ಸಂದರ್ಭದಿಂದ ಸ್ನೇಹನ ಅಥವಾ ಅದಕ್ಕಿಂತ ಹಿಂದಿಂದ ನಿಮ್ದವ್ರದ್ದು ಸ್ನೇಹನ? ನಮ್ಮ ಅದಕ್ಕಿಂತ ಮೊದಲ ನಾವು ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ದಾಗಿದ್ದು. ಆ ಟೈಮ್ ಶರದ್ ಪವಾರ್ ಸಾಹೇಬ್ ಕಡೆ ಹೋಗ್ತಿದ್ದೆವು. ಆ ಟೈಮ್ದಿಂದ ನಂದು ಗುರ್ತ 79 ಗುರ್ತು ಸರ್. ವೀರಕುಮಾರ್ ಪಾಟೀಲ್ ರೇ, ತಾವು ಅಂದ್ರೆ ಈಗ ರಾಜಕೀಯ ಶಕ್ತಿಯಾಗಿ ಜಗತ್ತು ನೋಡಿದೆ, ಆದರೆ ಒಬ್ಬ ವ್ಯಕ್ತಿಯಾಗಿ ತಾವು ಹತ್ತಿರದಿಂದ ನೋಡಿರ್ತೀರಿ. ವ್ಯಕ್ತಿತ್ವ ಹೇಗೆ ಅವರದ್ದು ಅಂತ? ವ್ಯಕ್ತಿತ್ವ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್. ವ್ಯಕ್ತಿತ್ವ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್. ಮತ್ತು ಪ್ರತಿಯೊಂದು ಏಜ್ ಗ್ರೂಪ್ದಾಗ ಅವ್ರು ಮಿಕ್ಸಪ್ ಆಗ್ತಿರೋ, ಯಂಗ್ ಆಗಲಿ ಸೀನಿಯರ್ಸ್ ಆಗಲಿ ಅವ್ರ ಏಜ್ದವ್ರಾಗಲಿ ಎಲ್ಲರ ಜೊತೆ ಕೂಡಿ ಮಾತಾಡ್ತಿರೋ. ಮತ್ತು ಮಾತುಕತೆ ಮಾಡೋ ಟೈಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಆಗ್ತೈತಿ ಇಲ್ಲ ಹೇಳೋರ್ ಪೈಕಿ ಅವ್ರು. ಈ ಜನತಾ ದರ್ಬಾರ್ಗಳು ನಡೆಸಿದಂಥದ್ದು ಬಹಳ ದೊಡ್ಡ ಶಕ್ತಿ ಕೊಡ್ತು ಅವ್ರನ್ನ. ದಾದಾ ಎಲ್ಲರೂ ತಾವು ಕೂಡ ಅದನ್ನ ಸಂಬೋಧಿಸ್ತಾ ಇದ್ರಿ, ದಾದಾ ದೊಡ್ಡಣ್ಣ ಅನ್ನೋ ಕರೆಯುವಂಥದ್ದು. ಅಂದ್ರೆ ಆ ದೊಡ್ಡಣ್ಣನ ಪಾತ್ರ ಬಹಳ ಅಂದ್ರೆ ಬಹಳ ಸರಿಯಾಗಿ ನಿಭಾಯಿಸಿದಂತಹ ವ್ಯಕ್ತಿ ಅಂತ ಕರೆಸ್ಕೊಳ್ತಾರೆ. ತಾವೇನಂತೀರಿ ಅಂತ? ಹೌದು, ದಾದಾ ಅಂದ್ರೆ ಮಹಾರಾಷ್ಟ್ರದಾಗ ದಾದಾ ಎರಡು ಜನರಿಗೆ ಅಂತಾರು. ಮೊದ್ಲ ವಸಂತದಾದಾ ಪಾಟೀಲ್ CM ಅವ್ರಿಗೆ ಅಂತಿರು. ಅವರು ತಿರ್ಕೊಂಡ್ಮ್ಯಾಗ ಬಹುಶಃ ಅಜಿತ್ ಪವಾರ್ ಬಿಟ್ಟು ಯಾರಿಗೂ ದಾದಾ ಯಾರೂ ಅನ್ಲಿಲ್ಲ ಮಹಾರಾಷ್ಟ್ರದಲ್ಲಿ. ನೋಡಿ, ದಾದಾ ಅನ್ಬೇಕು ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಹೆಸರು ಗಳಿಸಿರ್ಬೇಕು ಅವ್ರಿಗೆ. ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಜವಾಬ್ದಾರಿನ ಮೈ ಮೇಲೆ ಎಳ್ಕೊಳ್ಳುವಂಥವ್ರಿಗೆ, ಸ್ಪಂದಿಸುವಂಥವ್ರಿಗೆ ಮಾತ್ರ ಆ ರೀತಿ ಕರೀತಾರೆ.
ಎಸ್ ಸರ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಮಾತಾಡ್ತೀನಿ. ಗಿರೀಶ್, ಈಗ ನೆಕ್ಸ್ಟ್ ಪ್ರಶ್ನೆ ಏನು ನಮ್ಮದು ಅಂತಂದರೆ, ಈಗ ಮುಂದೆ ಚುನಾವಣೆ ಬಂತು ಅಂತಂದರೆ ರಾಜಕಾರಣಿಗಳು ನೋಡಿ ಯಾರೋ ಅವ್ರ ಸ್ನೇಹಿತರದ್ದು ವಿಮಾನ ಬಳಸ್ತಾ ಇದ್ರು ಅನ್ನೋಂಥ ಮಾತನ್ನು ನಮ್ಮ ಮೋಹನ್ ಅವ್ರು ಹೇಳ್ತಾಯಿದ್ರು. ಯಾರ್ದೋ ಇಂಥವ್ರದಂತೆ ಅವ್ರ ಸ್ನೇಹಿತರದಂತೆ ಅಂತ. ನಮ್ಮಲ್ಲಿ ತುಂಬ ಸಹಜ, ಯಾರಾದರೂ ವಿಮಾನಗಳು ಹೊಂದಿದರೆ ಅದನ್ನು ಬೇರೆಯವರು ಬಳಸ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಅಗೈನ್ ಮತ್ತು ಮಾನದಂಡದ ಬಗ್ಗೆ ಕೇಳೋದಾದ್ರೆ, ತಾವು ಹೇಳಿದ್ರಿ ಈ ಬೇರೆ ಆಯಾಮಗಳಲ್ಲಿ ತನಿಖೆ ಆಗುತ್ತೆ, ಅದಕ್ಕೆ ಬೇರೆ ಮಾನದಂಡಗಳಿವೆ ಅಂತೇಳಿ ಅಂತ. ವೆರಿ ಇಂಪಾರ್ಟೆಂಟ್ಲಿ 1 to 5 ಯಾವ ರೀತಿ ಮಾನದಂಡ ಅನುಸರಿಸ್ತಾರೆ ಸರ್? ಅಂದರೆ ಯು ಆರ್ ಟೆಲಿಂಗ್ ದಿ ಎಷ್ಟು ಸೀರಿಯಸ್ನೆಸ್ ಆಗಿ ತಗೋತಾರೆ ಅಂತ. ಹೌದು. ಸಿ ಯೂಶಲಿ ಪ್ರೈವೇಟ್ ಅವರೆಲ್ಲ 3, ಬಿಕಾಸ್ ದಿಸ್ ಇಸ್ ನಾಟ್ ಎ ಕಂಪ್ಲೀಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಥರ ಅಲ್ಲ. ಸಾವಿರಾರು ಜನ ಇದಾಗಲ್ಲ, ಓನ್ಲಿ ಲಿಮಿಟೆಡ್ ಜನ ಇರ್ತಾರೆ. ಸೊ ದ ಮಾನದಂಡಗಳು ಅರೌಂಡ್ 3 ತನಕನೂ ಇರ್ಬೋದು ಸ್ಕೇಲಲ್ಲಿ. ವೆರಸ್ ಪ್ಯಾಸೆಂಜರ್ ಏರ್ಕ್ರಾಫ್ಟು, ಲಾಂಗ್ ಓವರ್ ಆಲ್ ಏರ್ಕ್ರಾಫ್ಟ್ಸು ಅದಕ್ಕೆ ತಗೊಳ್ಳೋ ಮಾನದಂಡಗಳೇ ಬೇರೆ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಬಿಕಾಸ್ ದೇರ್ ಇಸ್ ಥೌಸಂಡ್ಸ್ ಆಫ್ ಲೈಫ್ಸ್ ಇನ್ವಾಲ್ವ್ಡ್. ಇದರಲ್ಲಿ 3-4 ಜನ ಇರೋದ್ರಲ್ಲಿ ಇಟ್ ಡಿಪೆಂಡ್ಸ್ ಆನ್ ದಿ person who is owning, and there are certain reports which he has to submit regularly to the DGCA. ನಮ್ಮ ಇದರಲ್ಲಿ ಇರೋವಂಥ ಏರ್ಕ್ರಾಫ್ಟ್ಸು ನಮ್ಮ RTOಗೋಗಿ ನಮ್ಮ ಆಟೋ ಇಟ್ಕೊಂಡಿರೋನು ಅವನು ಹೋಗಿ FC ಮಾಡಿಸ್ಕೊಳ್ಳೋದು ಅದು ಇದು ಇರುತ್ತಲ್ಲ, ದೇರ್ ವಿಲ್ ಬಿ ಸರ್ಟನ್ ಮಾನದಂಡಗಳು ಇರುತ್ತೆ, ಬಟ್ ನಾಟ್ ಆಸ್ ಸ್ಟ್ರಿಕ್ಟ್ ಆಸ್ ದಿ ಇಂಟರ್ನ್ಯಾಷನಲ್ ಏರ್ಕ್ರಾಫ್ಟ್ಸು, ಡೊಮೆಸ್ಟಿಕ್ ಏರ್ಕ್ರಾಫ್ಟ್ಸು. ಆ ಸ್ಟ್ರಿಕ್ಟ್ನೆಸ್ಸು ಇದರಲ್ಲಿ ಇರಲ್ಲ ಅಂತ ನನಗೆ ಅನ್ಸುತ್ತೆ. ಕಂಪ್ಯಾರಿಟಿವ್ಲಿ ನಾವು ಒಪ್ಕೊಳ್ಬೇಕು, ರಸ್ತೆ ಅಪಘಾತಗಳಷ್ಟು ದೊಡ್ಡ ಮಟ್ಟಿಗೆ ವಿಮಾನ ಅಪಘಾತಗಳು ಆಗಲ್ಲ ಅಂತೇಳಿ. ಆದ್ರೆ ಅಪಘಾತಗಳಾದಂತ ಸಂದರ್ಭದಲ್ಲಿ ಸಾವು ನೋವಿನ ಪ್ರಮಾಣ ಇದೆಯಲ್ಲ, ಅಂದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಹಾಗಾಗಿ ಎಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಟೆಕ್ನಿಕಲ್ ಅಪ್ಗ್ರೇಡೇಷನ್ ಅಲ್ಲ, ನಿರ್ಲಕ್ಷ್ಯನ, ನಿರ್ವಹಣೆಯ ಸಮಸ್ಯೆ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆಯಾ? ಟೆಕ್ನಿಕಲ್ ಅಪ್ಗ್ರೇಡೇಷನ್ ಒಂದು, ಆಮೇಲೆ ಸ್ಕಿಲ್ನೆಸ್. ಈಗ ನೋಡಿ ಈ ಒಂದು ಏರ್ಕ್ರಾಫ್ಟು ಇಟ್ ಈಸ್ ಎ ಬೊಂಬಾರ್ಡಿಯರ್, ಅಲ್ಲಿಂದಾನೇ ಬರಬೇಕು ಕೆಲವು ಮೇಂಟೆನೆನ್ಸ್ ಮಾಡೋಕ್ಕೆ. ಇಲ್ಲಿರೋರ್ಗೆ ಅವರು ಆ ಒಂದು ಅಥರೈಸೇಷನ್ ಕೊಟ್ಟಿರಲ್ಲ, ಸೊ ಅಲ್ಲಿಂದಾನೇ ಕರೆಸ್ಬೇಕು. ಅವನು ಆ ಟೈಮಿಗೆ ಬರ್ತಾನೋ, ಅಲ್ಲಿ 4 hours ಕರೆಕ್ಟಾಗಿ ನಾನು ಎಕ್ಸಾಂಪಲ್ ಕೊಡ್ತೀನಿ, ಮೇಂಟೆನೆನ್ಸ್ ಮಾಡ್ಬೇಕು, ಆ ಟೈಮಲ್ಲಿ ಅವ್ನು ಬಂದೇ ಇರಲ್ಲ, ಇನ್ನೊಬ್ಬ ಯಾರೋ ಏರ್ಕ್ರಾಫ್ಟ್ ಕೇಳಿರ್ತಾನೆ, ಇಮಿಡಿಯೇಟ್ ಕಳಿಸು ಇಲ್ಲೇ ಹೋಗಿ ಬರ್ತೀನಿ ಅಂತ. ಈ ಥರ ಆವಾಗ ಮೇಂಟೆನೆನ್ಸ್ ಎಸ್ಕೇಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವೆರಾಸ್ ಏರ್ಬಸ್ ಬೋಯಿಂಗ್ ಎಲ್ಲ ಇಟ್ ಈಸ್ ಎ ಬಿಗ್ಗರ್ ಇದು, ಅವ್ರದ್ದೇ ಆದ ಜನಗಳಿರ್ತಾರೆ, ಅವ್ರದ್ದೇ ಆದ ಸ್ಕಿಲ್ಡ್ ವರ್ಕರ್ಸ್ ಇರ್ತಾರೆ, ಅಲ್ಲಲ್ಲೇ ಇರ್ತಾರೆ. ಬಟ್ ಈ ಥರ ಏರ್ಕ್ರಾಫ್ಟ್ಸ್ಗಳಿಗೆ ಎಲ್ಲಿಂದ ಸ್ಕಿಲ್ಡ್ ವರ್ಕರ್ಸ್ಗಳು ಅಲ್ಲಿಂದನೇ ಬರಬೇಕು ಅಂತಿದ್ರೆ ಇಟ್ ವಿಲ್ ಬಿ ಬಿಗ್ಗೆಸ್ಟ್ ಚಾಲೆಂಜ್. ನಮ್ಮವ್ರಿಗೆ ಅದು ಅಲ್ಲೊಂದು ಬೋಲ್ಟ್ ಹಾಕೋಕ್ಕೂ ನಮಗೊಂದು ಇದು ಕೊಟ್ಟಿರಲ್ಲ ಅವ್ರ ಪರ್ಮಿಷನ್. ಬಿಕಾಸ್ ದೇ ಹ್ಯಾವ್ ಟು, that has to be authorized from that company, it has to be okay by that company. That itself we can put a bolt. ನಮ್ಗೆ ಮಾಡೋ ಶಕ್ತಿ ಇದ್ರೂ ಆ ಕಂಪ್ನಿಲಿ ಹೋಗಿ ಆ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗಿ ಅವನೋಕೆ ಸೀಲ್ ಹೊಡೆಯೋ ತನಕ ನಾವು ಹಾಕೋಕ್ಕಾಗಲ್ಲ. ಈ ಮೋಹನ್ ಅವ್ರು ಹೇಳಿದಂಥ ಒಂದು ಮಾತಿದೆಯಲ್ಲ, ಈಗ ತನಿಖೆ ಆಗುತ್ತೆ, ಈಗ ಬ್ಲಾಕ್ ಬಾಕ್ಸ್ ತೆಗಿತಾರೆ, ಅದನ್ನ ನೋಡ್ತಾರೆ, ಆದರೆ ಯಾವುದನ್ನು ಕೂಡ ರಿವೀಲ್ ಮಾಡಲ್ಲ ಅಂತ. ಏನು ರೀಸನ್ನು? ಅಲ್ಲ, ಕೆಲವು ಸಲ ರಿವೀಲ್ ಮಾಡ್ತಾರೆ, ಬಟ್ ಕೆಲವು ಸಲ ಅದು ಹಾಗೆ ಅದು ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್, ಜನನೇ ಮರ್ತೋಗ್ಬಿಟ್ಟಿರ್ತಾರೆ. ಬಿಕಾಸ್ ಕೆಲವು ಸಲ ಏನಾಗ್ಬಿಡುತ್ತೆ, ಈ ಬ್ಲ್ಯಾಕ್ ಬಾಕ್ಸಲ್ಲಿ ಎಷ್ಟೋ ಸಾವಿರ ಡೇಟಾ ಆಗುತ್ತೆ, ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಆ ಮ್ಯಾನುಫ್ಯಾಕ್ಚರ್ ಜೊತೆ ಇವ್ರ ಜೊತೆ ಎಲ್ಲ ಒಂದು ಕಾಮನ್ ಲೆವೆಲ್ಲಿಗೆ ಬಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಅದು ಅನೌನ್ಸ್ ಆಗೋ ಮಟ್ಟಕ್ಕೆ 2-3 ವರ್ಷಗಳ ಕಳೆದೋಗ್ಬಿಟ್ಟಿರ್ತವೆ. ಅವಾಗ ಅನೌನ್ಸ್ ಮಾಡಿದ್ರು ಜನಕ್ಕೆ ಗೊತ್ತೂ ಆಗಲ್ಲ, ಆ ಮಟ್ಟಕ್ಕೆ ಹೋಗುತ್ತೆ. ಬಿಕಾಸ್ ಇಟ್ ಈಸ್ ನಾಟ್ ಲೈಕ್ ದಟ್ ಇವತ್ತು ನೋಡ್ಬಿಟ್ಟು ಬ್ಲ್ಯಾಕ್ ಬಾಕ್ಸ್ ನೋಡಿ ನಾಳೆ ಬೆಳಿಗ್ಗೆ ರಿಸಲ್ಟ್ ಕೊಡೋದಂತೂ ಅಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಬಟ್ ಅದು ಯಾವುದೋ ಡಾರ್ಕ್ ಅಲ್ಲಿ ಇಟ್ಟಂಗೆ ಆಯ್ತು. ಹಾಗಿದ್ರೆ ಅಲ್ಲ, ಬ್ಲ್ಯಾಕ್ ಬಾಕ್ಸ್ ಇಸ್ ಎ ಬೂನ್, ಬಿಕಾಸ್ ಏನು ಗೊತ್ತೇ ಆಗಲ್ಲ ಇಲ್ದಿದ್ರೆ ನಿಮ್ಗೆ. ಅದು ಇಲ್ಲದೆ ಇದ್ರೆ ಬ್ಲ್ಯಾಕ್ ಅಂದ್ರೆ ಇಟ್ಸ್ ನಾಟ್ ಬ್ಲ್ಯಾಕ್ ಕಲರ್, ಇಟ್ಸ್ ಆರೆಂಜ್ ಕಲರ್. ಹಿಂದ್ಗಡೆ ವಿಂಗ್ಸ್ ಹತ್ರ ಇರುತ್ತೆ, ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಟೆಂಪರೇಚರ್, ಇಂಪ್ಯಾಕ್ಟ್, ನೀರೊಳಗೆ ಬಿದ್ರು ಏನೂ ಆಗಲ್ಲ ಅದು. ಬಟ್ ಯು ಗೆಟ್ ಸೋ ಮಚ್ ಆಫ್ ಡೇಟಾಸ್. ಅಂದರೆ ಏನಾಗ್ಬಿಡುತ್ತೆ ಅಂದರೆ ಅನಲೈಸ್ ಮಾಡಿ ಎಲ್ಲರೂ ಒಂದೇ ಕಾಮನ್ ಇದಕ್ಕೆ ಒಪ್ಕೊಳ್ಳೋ ಅಂಥದನ್ನ ಭಾಳ ಎಷ್ಟೋ ಕಡೆ ನಡೀತಾನೇ ಇರುತ್ತೆ. ಅದು ಒಂದು ಇದಕ್ಕೆ ಬರಲ್ಲ, ಕಾಮನ್ ಒಪ್ಪಂದಕ್ಕೆ ಬರಲ್ಲ. ನಾನು ಇದರಿಂದ ಈ ಪ್ರಾಬ್ಲಮ್ ಅಂತೀನಿ, ಮ್ಯಾನುಫ್ಯಾಕ್ಚರ್ ಇಲ್ಲ ಅದರಿಂದ ಪ್ರಾಬ್ಲಮ್ ಆಗಿ ಇನ್ನೇನಿಂದ್ರೂ ಪ್ರಾಬ್ಲಮ್ ಅಂತಾನೆ. ಸೊ ಈ ಥರ ಒಂದು ಇದು ಕಾನ್ಸೆನ್ಸ್ ಬರೋಕ್ಕೆ ಇಟ್ ಟೇಕ್ಸ್ ಲಾಂಗರ್ ಟೈಮ್. ಅಷ್ಟರಲ್ಲಿ ಜನನೂ ಮರ್ತೋಗ್ಬಿಡ್ತಾರೆ, ನಾವು ಅನ್ಕೋತೀವಿ ಅವ್ರು ಏನು ಮಾಡೇ ಇಲ್ಲ ಅಂತ, ಬಟ್ ಮಾಡ್ತಾ ಇರ್ತಾರೆ. ಬಟ್ ವಿ ವಿಲ್ ನಾಟ್ ನೋ ಇಟ್ ಅಟ್ ಆಲ್ ಫೈನಲ್. ಕರೆಕ್ಟ್. ಮೋಹನ್ ಚಿತ್ರ ನಾನು ಕೇಳಬೇಕು ಅಂತಿದ್ದೆ, ನೀವು ವಾಯುಸೇನಾಧಿಕಾರಿಗಳು, ನೀವು ಎಲ್ಲೆಲ್ಲಿ ನಿಮ್ಮ ಅನುಭವ? ಒಂದು ಕಡೆಗೆ ಸಂಘ ಅಂತೀರಿ, ಒಂದು ಕಡೆ ರಾಜಕಾರಣ ಅಂತೀರಿ, ಒಂದು ಕಡೆಗೆ ಮಿಲಿಟರಿ ಅಂತೀರಿ. ಏನು ಸರ್ ಜೊತೆಗೆ ಇದ್ರ ಜೊತೆಗೆ ನಿಮಗೆ ರಾಜಕಾರಣಿಗಳ ಜೊತೆಗೆ ಅವಿನಾಭಾವ ನಂಟಿದೆ.
ಇನ್ಕ್ಲೂಡಿಂಗ್ ಅಜಿತ್ ಪವಾರ್. ಹೇಗೆ ಸರ್? ಹಂಗೇನಿಲ್ಲ, ಏನಿದೆ ಅಂತಂದ್ರೆ ನನ್ನ ಮನೆಯೇ ಸಂಘ ಪರಿವಾರ. ನಮ್ಮ ಅಜ್ಜ, ನಮ್ಮ ಅಪ್ಪ, ನಾನು, ನನ್ನ ಮಗ. ಆನಂತರ 20 ವರ್ಷ ನಾನು ಏರ್ಫೋರ್ಸ್ನಲ್ಲಿದ್ದೆ. ಅದಾದ ನಂತರ ನಾನು ನನ್ನದೇ ಆದ ಉದ್ಯೋಗ, ರಾಜಕಾರಣ. ಆದರೆ ನಾನು ಪಾರ್ಟಿ ರಾಜಕಾರಣ ಎಂದು ಮಾಡಿಲ್ಲ. ಬಿಹೈಂಡ್ ದ ಕರ್ಟನ್ ನಾನು ರಾಜಕಾರಣ ಮಾಡಿದ್ರೆ ಸರ್ವೆ ಮಾಡ್ತೇನೆ, ಸೆನ್ಸಸ್ ಮಾಡ್ತೇನೆ. ಒಂದು ಈಗ ಮಮತಾ ಬ್ಯಾನರ್ಜಿ ಅವರ ಒಂದು ಸ್ಟೇಟ್ಮೆಂಟ್ ನೀವು ತೋರಿಸಿದ್ರಿ, ರಾಜಕಾರಣ ಇಷ್ಟು ತಳಗ ಮಟ್ಟಿಗೂ ಹೋಗಬಾರ್ದಲ್ಲ. ನಿಜ. ಇದು ದುರ್ದೈವ ಅಲ್ವಾ ರಾಜಕಾರಣದ್ದು? ಇನ್ನೂ ಇನ್ವೆಸ್ಟಿಗೇಷನ್ ಆಗಿಲ್ಲ, ಏನು ಕಥೆ ಕಹಾನಿ ಗೊತ್ತಿಲ್ಲ. ಹಂಗಿದ್ದಾಗ ಈ ಥರ ಸ್ಟೇಟ್ಮೆಂಟ್ ಕೊಡೋದು ತಪ್ಪು. ಎರಡನೇದು, ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿ ಕೂಡ ತುಂಬ ವರ್ಷ ತಗೋತಾನಂದರೆ ದೇರ್ ಇಸ್ ನೋ ರಿಪ್ಲೈ ಫಾರ್ ದ ಕ್ವಶನ್ ಐ ರೇಸ್ಡ್. ಅಂದರೆ ಟ್ವೀಟ್ ತುಂಬ ಡೇಟಾ ಇರ್ತದೆ, ಆದಿರ್ತದೆ, ಈದಿರ್ತದೆ. ಆಗ ಬಿಪಿನ್ ರಾವತ್ ಅವ್ರದ್ದು ಇನ್ನೂ ಕೂಡ ಅದರದ್ದು ಗೊತ್ತಾಗಿಲ್ಲ. ಈ ಒಂದು ಬೋಯಿಂಗ್ ಏರ್ಕ್ರಾಫ್ಟ್ ಅದರದ್ದು ಗೊತ್ತಾಗಿಲ್ಲ. ಇದರದಾದ್ರೂ ನಾನೇನಂತೇನೆ, ಅಟ್ಲೀಸ್ಟ್ ದೇರ್ ಶುಡ್ ಬಿ ಎ ಸೆನ್ಸಸ್ ಆಫ್ ಪ್ರೈವೇಟ್ ಓನ್ಡ್ ಏರ್ಕ್ರಾಫ್ಟ್ ಅವೈಲೇಬಲ್ ಇನ್ ಇಂಡಿಯಾ ಇನ್ ಆಲ್ ಮೆಟ್ರೋಪಾಲಿಟನ್ ಸಿಟೀಸ್, ಆ್ಯಂಡ್ ಇಟ್ ಆಫ್ಟರ್ ಮೇಕಿಂಗ್ ಪ್ರಾಪರ್ ಸೆನ್ಸಸ್, their feasibility, their physical capacity, their maintenance ability, their registers, records have to be checked. Then there will be one rule, you know. ಅದಕ್ಕೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆರ್ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಶುಡ್ ಇನ್ಸ್ಟ್ರಕ್ಟ್ ದ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್, ದೇರ್ ಓನ್ ಒಂದು ಕಮಿಟಿ ಮಾಡಿ ಇವೆಲ್ಲ ಪ್ರೈವೇಟ್ ಏರ್ಕ್ರಾಫ್ಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಉತ್ತರಾಖಂಡದಲ್ಲಿ ಈಗ ಪ್ರೈವೇಟ್ ಏರ್ಕ್ರಾಫ್ಟ್ಗಳು ಯಾತ್ರಿಗಳನ್ನ ಕರ್ಕೊಂಡು ಹೋಗ್ತವೆ. ವೈಷ್ಣೋದೇವಿಯಲ್ಲಿ ಅಲ್ಲೂ ಕರ್ಕೊಂಡು ಹೋಗ್ತಾರೆ, ಹೋಗ್ಬಾರ್ದಂತಿಲ್ಲ. ಆದರೆ ದೇರ್ ಶುಡ್ ಬಿ ಸಮ್ ಸೆನ್ಸಸ್ ಫಾರ್ ಇಟ್. ಅದು ಏನು ಸರ್ವಿಸಬಿಲಿಟಿ, ಫಿಸಿಬಿಲಿಟಿ ಮಾಡಿದರೆ ನನಗೆ ಆತಂಕ. ಏರ್ಕ್ರಾಫ್ಟ್ನಲ್ಲಿದ್ದ 4-5 ಆಸೂನಿಗಿದ್ರು ಕೂಡ ಅದು ಸಾವೇ. ಆದರೆ ಬೈ ಆಕ್ಸಿಡೆಂಟ್ ಸಪೋಸ್ that aircraft falls on some nearby village, if ಆ ನಿಯರ್ ಬೈ ವಿಲೇಜ್ನಲ್ಲಿ ಇಷ್ಟು ಅನಾಹುತಗಳಾದರೆ ಅದು ಮತ್ತೆ ಏನು ಅಂತ ನನಗೆ ಕರೆಕ್ಟ್ ಸರ್. ಎಸ್ ಸರ್. ಗಿರೀಶ್, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ಸರ್ ಹೇಳ್ದಂಗೆ ವಿ ಹ್ಯಾವ್ ಟು ಹ್ಯಾವ್ ಕ್ಲಿಯರ್ ಸರ್ವಿಸಬಿಲಿಟಿ. ಅಂದರೆ ಆ ಒಂದು DGCAಗೆ ಒಂದು ಮಾನದಂಡ ಸ್ಟ್ರಿಕ್ಟಾಗಿ ಉಪಯೋಗಿಸ್ಬೇಕು. ಬಟ್ DGCA ಏನಾಗ್ಬಿಟ್ಟಿದೆ, ಅಲ್ಲಿ ಜನವೇ ಇಲ್ಲ. ಮೊನ್ನೆ ಆಗಿದ್ದು ಇಂಡಿಗೋ ಪ್ರಾಬ್ಲಮ್ ನೋಡಿದ್ರಿ, ಪೈಲಟ್ಸೇ ಇಲ್ಲ. 1800ರಿಂದ 2000 ಪೈಲಟ್ ಬೇಕು. 100 ಪೈಲಟ್ಟು ಇವ್ರು ಲೈಸೆನ್ಸ್ ಕೊಡ್ತಿಲ್ಲ ತಿಂಗಳಿಗೆ. ವಿ ನೀಡ್ 2000 ಪೈಲಟ್ಸು. ಇವ್ರು ತಗೊಳಕ್ಕೆ ಇನ್ನೂ 30 ವರ್ಷ ಬೇಕಾಗ್ತದೆ. ಇದು 2030 ನಮ್ಮ 1800 ಪೈಲಟ್. ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇಲ್ಲ, ಪೈಲಟ್ನ ಕಮರ್ಷಿಯಲ್ ಲೈಸೆನ್ಸ್ ಕೊಡ್ತಾ ಇಲ್ಲ. ದೇ ಆರ್ ನಾಟ್ ಅಪ್ಗ್ರೇಡಿಂಗ್ ದೆಮ್. ಇನ್ನು ಇದನ್ನೆಲ್ಲ ಅವ್ರು ಎಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ವೆದರ್ ದೇ ಆರ್ ಸ್ಟ್ರಿಕ್ಟ್ಲಿ ಗ್ರೌಂಡ್ ಈಗ ಎಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಈ ಪ್ರೈವೇಟ್ ಅವ್ರ ಹತ್ರ ಹೋಗಿ ಪೈಲಟ್ ನನ್ನ ಟೈಮ್ ಆಯ್ತು, ನಾನು ಯಾವ್ದೇ ಕಾರಣಕ್ಕೂ ವಿಮಾನ ಹಾರಿಸಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದೆ, ಏನ್ ಮಾಡ್ತೀರಿ? ಇದನ್ನ ಮಾಡಕ್ಕೆ DGCA ಟೈಮ್ ಇಲ್ಲ. ಇನ್ನು ಇಂಥವೆಲ್ಲ ಎಲ್ಲಿ ಮಾಡ್ತಾರೆ? ಯಾವಾಗ ಒಂದು ಇವ್ರು ಹೇಳ್ದಂಗೆ ಕಾಶಿ ಇದು ಅಮರ್ನಾಥ್ಗೆ ಹೋಗ್ತಾರೆ, ಅದು ಯಾರು ಚೆಕ್ ಮಾಡಿದಾರೆ? ಸರ್ವಿಸ್ ಯಾರು ಸರ್ವಿಸಬಿಲಿಟಿ ಚೆಕ್ ಮಾಡ್ತಾರೆ? ಅದೇನು ಲಕ್ ಮೇಲೆ ಹೋಗ್ತಾ ಇದೀವೋ ನಾವು ಗೊತ್ತಿಲ್ಲ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಗಿರೀಶ್ ಲಿಂಗಣ್ಣ ಅವರೇ. ಮೋಹನ್ಜಿ, ಥ್ಯಾಂಕ್ ಯು ವೆರಿ ಮಚ್. ವೀರ್ ಕುಮಾರ್ ಪಟೇಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಎಷ್ಟರ ಮಟ್ಟಿಗೆ ಅಂತಂದರೆ ಕ್ಷಣದಿಂದ ಕ್ಷಣಕ್ಕೆ ಜನರು ಸೇರುವಂಥ ಜಾಸ್ತಿ ಆಗ್ತಾ ಇದೆ. ವಿಪರೀತ ಪ್ರಮಾಣದಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ. ಅಂದರೆ ಇವರ ಜನಪ್ರಿಯತೆ ಎಷ್ಟರ ಮಟ್ಟಿಗಿದೆ ಅನ್ನೋಕ್ಕೊಂದು ಎಕ್ಸಾಂಪಲ್.